ನಮಸ್ಕಾರ ಅಣ್ತಮ್ಮ, ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲೇ ಬೋರ್ ಹೊಡಿತಾ ಇತ್ತು ಅಂತ ನಮ್ಮ ಏರಿಯಾದಲ್ಲೇ ಇದ್ದಿದ್ದೆ ಲೈಬ್ರರಿ ಹತ್ರ ಬಂದಿದ್ದೆ. ಇದು ಗೌರ್ಮೆಂಟ್ ಲೈಬ್ರರಿ, ಎಲ್ಲರಿಗೂ ಫ್ರೀ ಎಂಟ್ರಿ ಇರುತ್ತೆ. ಬತ್ತಿದಂಗೆ ಇಲ್ಲೇ ಬಾಗಿಲಲ್ಲಿ ಒಂದು ವ್ಯಾನ್ ನಿಂತಿತ್ತು ಲೈಬ್ರರಿ ಅವ್ರದ್ದು. ಅದ್ರ ಮೇಲೆ ನಮ್ಮ ಇಂಡಿಯಾದ ಲ್ಯಾಂಗ್ವೇಜಸ್ ನೋಡ್ಬಿಟ್ಟು ಖುಷಿ ಆಯಿತು. ಅದರಲ್ಲಿ ಕನ್ನಡ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ತೆಲುಗು, ತಮಿಳು, ಹಿಂದಿ, ಮಲಯಾಳಮ್ಮು, ಚೈನೀಸ್ ಬೇರೆ ಐತೆ. ಬಟ್ ನಮ್ಮ ಕನ್ನಡ ಎಲ್ಲೂ ಸಿಗ್ತಾ ಇಲ್ವಲ್ಲ ಅಂತ ಆ ಕಡೆ ಏನಾರು ಇದ್ದದ ಅಂತ ಅಲ್ಲೋಗಿ ನೋಡಿದೆ, ಅಲ್ಲೂ ಇರಲಿಲ್ಲ. ಯಾಕೋ ಒಂಥರ ನಮ್ಮ ಇಂಡಿಯಾದ ಲ್ಯಾಂಗ್ವೇಜ್ಗಳು ನೋಡಿ ಖುಷಿ ಆಯಿತು, ಬಟ್ ಕನ್ನಡ ಇರಲಿಲ್ವಲ್ಲ ಅಂತ ಬೇಜಾರು ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಈ ಏರಿಯಾದಲ್ಲಿ ಕನ್ನಡದವ್ರು ಕಮ್ಮಿ ಅನಿಸುತ್ತೆ. ತೆಲುಗು, ತಮಿಳು, ಮಲಯಾಳಂ ಬೇರೆ ಯಾರ್ಯಾರು ಅವರೆಲ್ಲ ಜಾಸ್ತಿ ಜನ ಇರಬೇಕು. ಅದರಿಂದ ಅವ್ರಿಗೋಸ್ಕರ ಗೊತ್ತಾಗಲಿ ಅಂದ್ಬಿಟ್ಟು ಆ ಭಾಷೆಲಿ ಹಾಕಿರ್ಬೋದು. ಇರಲಿ, ನಮ್ಮ ಇಂಡಿಯಾದ ಲ್ಯಾಂಗ್ವೇಜ್ಗಳು ಇದ್ದಿದ್ದೆ ಖುಷಿ ಆಯಿತು. ಅಮೇರಿಕಾದ ಒಂದು ಲೈಬ್ರರಿ ವ್ಯಾನಲ್ಲಿ ನಮ್ಮ ಇಂಡಿಯಾದ ಲ್ಯಾಂಗ್ವೇಜ್ಗಳಿರೋದು ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಇಲ್ಲಿ ಈ ಲೈಬ್ರರಿಲಿ ಫ್ರೀ ಎಂಟ್ರಿ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ, ಸೋಮವಾರದಿಂದ ಗುರುವಾರ. ಇನ್ನು ವೀಕೆಂಡ್ಸ್ ಬಂದುಬಿಟ್ಟು 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಏನೋ ಬುಕ್ ಗೀಕ್ ಮನೆಗೆ ತೊಗೊಂಡು ಹೋಗಬೇಕು ಅಂದರೆ ಮಾತ್ರ ಒಂದು ಮೆಂಬರ್ಶಿಪ್ ಅಂತ ಇರುತ್ತೆ. ಇಲ್ಲ ಅಂದರೆ ಬಂದು ಫ್ರೀಯಾಗಿ ಬುಕ್ ಓದ್ಕೊಂಡು, ನ್ಯೂಸ್ ಪೇಪರ್ ಓದ್ಕೊಂಡು, ಇಲ್ಲ ವರ್ಕ್ ಮಾಡೋರು ವರ್ಕ್ ಸ್ಟೇಷನ್ಗಳು ಇದ್ದಾವೆ. ನೀವು ಲ್ಯಾಪ್ಟಾಪ್ ತೊಗೊಬಂದು ನಿಮ್ಮ ಪಾಡೋದು ನೀವು ವರ್ಕ್ ಮಾಡಿಕೊಂಡು ಹೋಗ್ಬೋದು. ಮೀಟಿಂಗ್ ರೂಮ್ಗಳದ್ದು ಫೆಸಿಲಿಟಿ ಇದೆ ಇಲ್ಲಿ. ಮೀಟಿಂಗ್ ಏನಾದರೂ ಇದ್ದರೆ ಇಲ್ಲಿ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಇಲ್ಲ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಡ್ರೆ ಮೀಟಿಂಗ್ ರೂಮ್ ಫೆಸಿಲಿಟಿನೂ ಇದೆ. ಒಳ್ಳೆ ಎನ್ವಿರಾನ್ಮೆಂಟ್ ಆ್ಯಕ್ಚುಲಿ. ಮನೇಲಿ ಒಬ್ಬನೇ ಕೂತ್ಕೊಂಡು ಕೆಲಸ ಮಾಡೋದಕ್ಕಿಂತ ಅಲ್ಲಿ ಬಂದುಬಿಟ್ಟು ದಿನಾಗಲೂ ಆಫೀಸ್ ಇಲ್ಲದೆ ಇದ್ದಾಗ ಇಲ್ಲೇ ಬಂದು ಮಾಡ್ಬೋದು ಅಂತ ಅನ್ನಿಸ್ತು. ಇನ್ನು ಮಾಮೂಲಿ ಲೈಬ್ರರಿಲಿ ಟೀಚರ್ಸು ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋರು ಇರ್ತಾರೆ, ಇಂಡಿವಿಜುವಲಾಗಿ ಬಂದು ವರ್ಕ್ ಮಾಡ್ಕೊಳ್ಳೋರು ಇರ್ತಾರೆ, ಪೇರೆಂಟ್ಸ್ ಅಂದು ಮಕ್ಳಿಗೆ ಹೇಳ್ಕೊಡೋರು ಇರ್ತಾರೆ. ಹಂಗೆಲ್ಲ ನಡೀತಾ ಇರುತ್ತೆ. ಇನ್ನು ಅದೇ ಅಲ್ಲಿ ಕಾಣ್ತಾ ಇರೋದೆಲ್ಲ ಮೀಟಿಂಗ್ ರೂಮು ಪ್ಲಸ್ ವರ್ಕ್ ಸ್ಟೇಷನ್ಸು. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ. ಕೆಲವೊಂದು ರ್ಯಾಕ್ಗಳಲ್ಲಿ ಬುಕ್ಗಳೆಲ್ಲ ಖಾಲಿ ಆಗಿದ್ವು, ಏನೋ ಇತ್ತೀಚೆಗೆ ಓದೋರು ಇಲ್ದೇ ಖಾಲಿ ಆದವು, ಇಲ್ಲ ಬುಕ್ಕು ತರಿಸ್ಬೇಕು ಅಲ್ಲಿಗೆ ಹೊಸ್ದಾಗಿ ಮಾಡಿಸಿದಾರೋ ಏನೋ ಗೊತ್ತಾಗಲಿಲ್ಲ. ಹಂಗೆ ಸುಮ್ಮನೆ ಯಾವ್ಯಾವ ಬುಕ್ ಅವೇ ಏನೇನು ಕತೆ ಅಂತ ಸುಮ್ಮನೆ ಒಂದು ರೌಂಡ್ ಆಗ್ತಾಯಿದ್ದೆ. ಅಲ್ಲೇ ಮಧ್ಯದಲ್ಲಿ ನಮ್ಮ ಮತ್ತೆ ಇಂಡಿಯಾದ ಬುಕ್ಗಳು ಕಂಡುವು. ಇಲ್ಲಿ ಫಸ್ಟ್ ರ್ಯಾಕಲ್ಲಿ ನಮ್ಮ ಕನ್ನಡ ಬುಕ್ ಕಾಣಿಸ್ತೋ, ಪರವಾಗಿಲ್ಲ, ಖುಷಿ ಆಯಿತು, ಮನಸ್ಸಿಗೆ ತೃಪ್ತಿ ಆಯಿತು. ಅಮೇರಿಕಾದ ಅಂತ ಇದರಲ್ಲಿ ನಮ್ಮ ಕನ್ನಡ ಬುಕ್ಗಳನ್ನ ತಂದಿಟ್ಟಿದ್ದಾರೆ, ಓದೋದವ್ರಿದ್ದಾರೆ, ಕನ್ನಡ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಯಿತು. ಇಲ್ಲಿಗೆ ಬಂದಮೇಲೆ ವ್ಯಾನ್ ಹತ್ರ ನೋಡಿದ್ದಾಗ ತುಂಬ ಬೇಜಾರಾಗಿತ್ತು, ಒಂದು ಕಡೆ ಖುಷಿ ಇದ್ರೂ. ಬಟ್ ಇಲ್ಲಿ ನೋಡಿ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಇದ್ದಾರೆ ಅದೇ ಎಲ್ಲ ಲ್ಯಾಂಗ್ವೇಜ್ ಅದು ಇಟ್ಟಿದ್ದಾರೆ ಇಲ್ಲಿ. ಕನ್ನಡ, ಗುಜರಾತಿ, ಹಿಂದಿ, ತಮಿಳು ಎಲ್ಲ ಲ್ಯಾಂಗ್ವೇಜ್. ಇಂಡಿಯಾಗೆ ಇದು ಸಪ್ರೇಟ್ ಟ್ರ್ಯಾಕ್ ಅನಿಸುತ್ತೆ ನನ್ನ ಪ್ರಕಾರ. ಸಂಸ್ಕೃತ, ಭಗವದ್ಗೀತೆದು, ರಾಮಾಯಣದ್ದು ಎಲ್ಲ ಬುಕ್ಗಳು ಇತ್ತು. ಯಾರ್ಯಾರು ಎಷ್ಟೆಷ್ಟು ಜನ ಓದ್ತಾರೆ ಈಗಿನ ಕಾಲದಲ್ಲಿ. ಮೊಬೈಲ್ ಕಾಲದಲ್ಲಿ ಬುಕ್ಗಳನ್ನ ಇರ್ತಾರೆ, ಎಲ್ಲ ಥರದ ಜನಗಳು ಇರ್ತಾರೆ. ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ. ಬಟ್ ಲೈಬ್ರರಿಲಿ ಇಲ್ಲಿ ನಾನು ನೋಡಿರೋಂಗೆ ಜನಗಳು ಪರವಾಗಿಲ್ಲ ಬರ್ತಾನೆ ಇದ್ದರು. ಮೋಸ್ಟ್ಲಿ ಅವರು ಸ್ಟೂಡೆಂಟ್ಸ್ ಆಗಿದ್ದರು. ಬಂದಿದ್ದಾರೆಲ್ಲ ಅದೇ ಹೇಳಿದ್ನಲ್ಲ, ಟೀಚರು ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೋದು, ಇಲ್ಲ ಪೇರೆಂಟ್ಸು ಮಕ್ಳಿಗೆ ಹೇಳ್ಕೊಡ್ಬೋದು, ಇಲ್ಲ ಸ್ವಲ್ಪ ಹಂಗೆ ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಅಲ್ವಾ, ಬಂದು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ವರ್ಕ್ ಮಾಡೋರೇ ಜಾಸ್ತಿ ಕಾಣ್ತಾಯಿದ್ರು.